ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಕಲಾವಿದರಾಗಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಕನ್ನಡ ಸಿನಿಮಾ ರಂಗಗಳಲ್ಲಿ ಒಳ್ಳೆ ಹೆಸರು ಮಾಡಿದಂಥ ನಾಯಕಿ ಅಂತಲೂ ಕೂಡ ಹೇಳ್ಬೋದು. ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜಕ್ಕೂ ಇದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಸಿನಿಮಾ ರಂಗಕ್ಕೆ ಅತಿ ದೊಡ್ಡ ಮಟ್ಟಿಗೆ ಶಾಕು ಮತ್ತು ಆಘಾತ ಕೂಡ ಆಗಿರುವಂಥದ್ದು. ಹೌದು, ಯಾಕೆ ಅಂತಂದರೆ ಇವರು ಒಳ್ಳೆ ಹೆಸರು ಕೂಡ ಮಾಡಿದ್ರು ಮತ್ತು ಒಂದು ಅಚೀವ್ಮೆಂಟ್ ಕೂಡ ಮಾಡಬೇಕು ಅಂತ ಕೂಡ ಸುಮಾರು ಒಂದು 35 ಕತೆಗೆ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಇನ್ನು ತೆಲುಗಿನಲ್ಲಿ ರವಿತೇಜ ಮಾಸ್ ಹೀರೋ ಆದಂಥ ಅವ್ರ ಜೊತೆಯಲ್ಲಿ ಸಾಕಷ್ಟು ಪ್ರಭಾಸ್ ಅವ್ರ ಜೊತೆ ಕೂಡ ಅಭಿನಯ ಮಾಡಿದಂಥ ಇವರು. ಇನ್ನು ಬದ್ರಿ ಸಿನಿಮಾ ತೆಲುಗು ಮತ್ತು ಕನ್ನಡದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಅವರೇ ಮೊನಾಲ್ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರೋಂಥದ್ದು. ಹೌದು, ಮೊನಾಲ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬಂದಿರೋಂಥ ಘಟನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದರು ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ಸಾಕಷ್ಟು ಇದನ್ನು ಸಹ ಇಟ್ಕೊಂಡಿದ್ರು. ಇಂಥ ಸಂದರ್ಭದಲ್ಲಿ ಈ ಘಟನೆಗೆ ಆಗಿರೋಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತ ಅಂತ ಹೇಳ್ಬೋದು. ಅವರ ಪತಿನೇ ಕೊಟ್ಟಂಥ ಕಿರುಕುಳದಿಂದ ಇದೀಗ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಅವ್ರದ್ದೇ ಆದ ಅಪಾರ್ಟ್ಮೆಂಟಲ್ಲಿ ಪತ್ತೆ ಆಗಿರೋದು ದುರಂತ ಅಂತಲೇ